ನೀವೆಲ್ಲ ನೋಡಿರ್ತೀರ, ಕೆಲವೊಬ್ಬರು ತುಂಬ ಬೇಗ ಮ್ಯಾನಿಫೆಸ್ಟ್ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊತಾರೆ. ಯಾಕೆ ಅಂತ ರೀಸನ್ ಗೊತ್ತಿದೆನಾ? ರೀಸನ್ ಇಸ್ ಸಿಂಪಲ್. ನೀವು ಅಂದ್ಕೊತೀರ, ಅವರಿಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ, ನನಗಾಗಲ್ಲ, ಅವರು ತುಂಬ ಲಕ್ಕಿ, ನಾನು ತುಂಬ ಅನ್ಲಕ್ಕಿ, ಅವರು ಗಾಡ್ಸ್ ಫೇವ್ರೆಟ್ ಚೈಲ್ಡ್, ಅದಕ್ಕೆ ಅವರಿಗೆ ಮ್ಯಾನಿಫೆಸ್ಟೇಷನ್ ಬೇಗ ಆಗ್ತಿದೆ, ನಾನು ಗಾಡ್ಸ್ ಫೇವ್ರೆಟ್ ಚೈಲ್ಡ್ ಅಲ್ಲ, ನಂಗೆ ಅಂಥ ಸೂಪರ್ ಪವರ್ ಇಲ್ಲ, ಅದಕ್ಕೆ ನನಗೆ ಮ್ಯಾನಿಫೆಸ್ಟೇಷನ್ ಬೇಗ ಆಗಲ್ಲ, ಈ ಥರ ಹೇಳ್ತಾ ಇರ್ತೀರ. ನಾನು ನಿಮಗೆ ರೀಸನ್ ಹೇಳ, ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾಕೆ ಡಿಲೇ ಆಗ್ತಿದೆ ಅಂತ. ಯಾರು ತುಂಬ ಬೇಗ ಮ್ಯಾನಿಫೆಸ್ಟ್ ಮಾಡ್ತಾರೆ, ಅವರು ಯಾವ ಥಾಟ್ಸಿಗೆ ವೇಟೇಜ್ ಕೊಡಬೇಕು ಅದಕ್ಕೆ ಮಾತ್ರ ವೇಟೇಜ್ ಕೊಡ್ತಾರೆ. ಆ್ಯಂಡ್ ಯಾರ ಮ್ಯಾನಿಫೆಸ್ಟೇಷನ್ ಡಿಲೇ ಆಗ್ತಿದೆ, ಅವ್ರ ಮ್ಯಾನಿಫೆಸ್ಟೇಷನ್ ಡಿಲೇ ಆಗ್ತಿದೆ ಬಿಕಾಸ್ ಅವರು ಬೇಡದೇ ಇರೋ ಥಾಟ್ಸಿಗೆ ತುಂಬ ವೇಟೇಜ್ ಹಾಕ್ತಾರೆ. ಮೀನ್ಸ್ ತುಂಬ ಟೈಮ್ ಕೊಡ್ತಾರೆ, ಬೇಡದಿರೋ ಥಾಟ್ಸ್ನ ತುಂಬ ಎಂಟರ್ಟೈನ್ ಮಾಡ್ತಾರೆ, ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಆಗ್ತಿಲ್ಲ. ದಟ್ಸ್ ಆಲ್. ನಿಮಗೆ ನೆಗೆಟಿವ್ ಥಾಟ್ಸ್ ಬರೋದು ಒಂದು ಮೂಮೆಂಟ್ ಮಾತ್ರ. ಲೈಕ್ ಆ ಮೂಮೆಂಟ್ ಅಂತಿರುತ್ತೆ, ಆ ಮೂಮೆಂಟಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ. ನಿಮಗೆ ಆ ನೆಗೆಟಿವ್ ಥಾಟ್ಸ್ನ ಹೇಗೆ ಕಂಟ್ರೋಲ್ ಮಾಡಬೇಕನ್ನೋದು ಗೊತ್ತಿರಬೇಕು. ಗೊತ್ತಿದ್ದಾಗ ನಮಗೆ ಮ್ಯಾನಿಫೆಸ್ಟೇಷನ್ ತುಂಬ ಈಸಿ, ಎಫರ್ಟ್ಲೆಸ್ ಆಗುತ್ತೆ. ಸಪೋಸ್ ಆ ಒಂದು ಪಾರ್ಟ್ನ ನಮಗೆ ಹೇಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿಲ್ಲ ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ ಡಿಫಿಕಲ್ಟ್ ಅನಿಸುತ್ತೆ, ಮ್ಯಾನಿಫೆಸ್ಟೇಷನ್ ಫೇಕ್ ಅನಿಸುತ್ತೆ. ಯೂಶ್ವಲಿ ಎಲ್ಲರೂ ಪ್ರಾಬ್ಲಮ್ ಏನಂತ ಅಂದರೆ ನೆಗೆಟಿವ್ ಥಾಟ್ಸ್. ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಆ ನೆಗೆಟಿವ್ ಥಾಟ್ಸ್ನ ಎಂಟರ್ಟೈನ್ ಮಾಡೋದು. ಆ ಮೂಮೆಂಟಲ್ಲಿ ಆ ಥಾಟ್ಸ್ನ ಕಂಟ್ರೋಲ್ ಮಾಡಿದ್ರೆ ವಿನ್ನರ್ ನೀವೇ. ಆ ಮೂಮೆಂಟಲ್ಲಿ ಆ ಥಾಟ್ಸ್ನ ಕಂಟ್ರೋಲ್ ಮಾಡಿ, ಆ ಥಾಟ್ಸ್ನ ಫ್ಲಿಪ್ ಮಾಡಿ, ನಾನು ಯಾರಿಗೂ ಇಲ್ಲಿ ನಿಮ್ಮನ್ನು ನೀವು ಕನ್ವಿನ್ಸ್ ಮಾಡಿ ಅಂತ ಹೇಳ್ತಿಲ್ಲ, ಅಥವಾ ನಿಮ್ಮನ್ನು ನೀವು ತುಂಬ ಫೋರ್ಸ್ ಮಾಡಿ ಇಲ್ದಿರೋ ಇನ್ಫಾರ್ಮೇಷನ್ನ ನಿಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊತಿಲ್ಲ ಅಂತಂದ್ರೂ ಫೋರ್ಸ್ ಆಗಿ ನಿಮಗೆ ನೀವು ಹೇಳ್ಕೊಳ್ಳಿ ಅಂತ ಹೇಳ್ತಿಲ್ಲ. ಬಟ್ ಆ ಮೂಮೆಂಟಲ್ಲಿ ಆ ಥಾಟ್ಸ್ನ ಜಸ್ಟ್ ಫ್ಲಿಪ್ ಮಾಡಿ. ಓಕೆ, ನಿಮ್ಗೆ ಆ ಟೈಮಲ್ಲಿ ಅದನ್ನು ನಂಬೋಕ್ಕಾಗಲಿಲ್ಲ ಅಂತಂದರೂ ಇಟ್ಸ್ ಓಕೆ. ಬಟ್ ನಿಮ್ಮ ಮೈಂಡಲ್ಲಿ ಯಾವತ್ತೂ ಕೂಡ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಎಂಡ್ ಆಗಬಾರ್ದು. ನೀವೇನೋ ಯೋಚನೆ ಮಾಡ್ತಿರ್ತೀರಾ ಅಂದರೆ ಆ ಯೋಚನೆ ಯಾವತ್ತಿದ್ರೂ ಕೂಡ ನೆಗೆಟಿವ್ ಸ್ಟೇಟ್ಮೆಂಟಿಂದ ಎಂಡ್ ಆಗಬಾರ್ದು. ಅದು ನಿಮ್ಮ ಬಾಯಿಂದ ಮಾತಾಡ್ತಿರ್ಬೇಕಾದ್ರೆ ನೀವು ನೆಗೆಟಿವ್ ಆಗಿ ಏನೋ ಹೇಳ್ತಾ ಇದ್ದೀರಾ ಅಂತ ಅಂದರೆ ಯಾವತ್ತೂ ಕೂಡ ನೆಗೆಟಿವ್ ಸ್ಟೇಟ್ಮೆಂಟಿಂದ ಮಾತುಗಳನ್ನ ಎಂಡ್ ಮಾಡಬೇಡಿ. ತಲೆಯಲ್ಲಿ ಏನೋ ಯೋಚನೆ ಮಾಡ್ತಿದ್ದೀರಾ ಅಂತಂದರೆ ಯಾವತ್ತೂ ಕೂಡ ನೆಗೆಟಿವ್ ಆಗಿ ಆ ಯೋಚನೆನ ಎಂಡ್ ಮಾಡಬೇಡಿ. ಕಂಪ್ಲೀಟ್ ಮಾಡ್ತೀರಾ ಒಂದು ಥಾಟ್ನ, ಲಾಸ್ಟಿಗೆ ಅಟ್ ದ ಎಂಡಿಗೆ ಒಂದು ಪಾಸಿಟಿವ್ ಥಾಟ್ನ ಹಾಕಿಬಿಟ್ಟು ಕಂಪ್ಲೀಟ್ ಮಾಡಿ. ದ್ಯಾಟ್ಸ್ ಇಟ್. ಅರ್ಥ ಆಯಿತಾ? ಆ ಮೂಮೆಂಟ್ನ ಕಂಟ್ರೋಲ್ ಮಾಡಬೇಡಿ, ವಿನ್ ಆಗ್ತೀರಾ. ಬಿಕಾಸ್ ಅದೊಂದೇ ಮೂಮೆಂಟಲ್ಲಿ ನಿಮಗೆ ನೆಗೆಟಿವ್ ಥಾಟ್ಸ್ ಬರೋದು, ಮತ್ತೆ ನಿಮಗೆ ಥಾಟ್ಸ್ ಬರಲ್ಲ. ಬಂದ್ರೂ ಕೂಡ ನೀವು ಫ್ಲಿಪ್ ಮಾಡಬೇಕು, ಒಳ್ಳೆ ಥಾಟ್ಸ್ನ ಕೊಡಬೇಕು. ಆವಾಗ ನೀವು ಅಂದ್ಕೊಂಡಿರೋದನ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ. ಅರ್ಥ ಆಯಿತಾ? ಐ ಹೋಪ್ ಯು ಗಾಟ್ ಇಟ್. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.